ಸ್ಟೂಡೆಂಟ್ಸ್ ಬರುವಂತಹ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಯಿಂದ 3 ಚಾಪ್ಟರ್ಸ್ ಇದೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿಯಿಂದ ಸೊಲ್ಯೂಷನ್ ಚಾಪ್ಟರ್, ಮತ್ತು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಡಿ ಆ್ಯಂಡ್ ಎಫ್ ಬ್ಲಾಕ್ ಚಾಪ್ಟರ್, ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. ಸೊ ಈ ವಿಡಿಯೋನಲ್ಲಿ ನಾನು ಈ 3 ಚಾಪ್ಟರ್ನ ಸಿಂಪಲ್ ಆಗಿರುವಂತಹ ನೋಟ್ಸ್, ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಸಿಂಪಲ್ ಆಗಿರುವಂತಹ ನೋಟ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಖಂಡಿತವಾಗ್ಲೂ 35 ಮಾರ್ಕ್ಸ್ಗೆ ಖಂಡಿತ 30 ಮಾರ್ಕ್ಸ್ ಅಂತೂ ನೀವು ಸ್ಕೋರ್ ಆರಾಮಾಗಿ ಈ ನೋಟ್ಸ್ ಓದ್ಕೊಂಡ್ರೆ ಮಾಡ್ಕೋಬೋದು. ಮತ್ತು ಫೈನಲ್ ಎಕ್ಸಾಮ್ಗೂ ಕೂಡ ಇದು ಉಪಯೋಗ ಆಗಲಿದೆ. ಸೊ ಈ ಚಾಪ್ಟರಿಂದ ಫಸ್ಟ್ ನೀವು ಏನು ಗ್ಯಾಪ್ ಮಾಡ್ಕೋಬೇಕು ಅಂದರೆ 3 ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಇದೆಯಲ್ಲ, ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಗೇಸಿಯಸ್ ಸೊಲ್ಯೂಷನ್. ಇದರ ಎಕ್ಸಾಂಪಲ್ಸ್ ಕೇಳ್ತಾರೆ MCQಸಲ್ಲಿ, ಇದನ್ನು ಗ್ಯಾಪ್ ಮಾಡ್ಕೊಳ್ರಿ. ಅದಾದಮೇಲೆ ಮೊಲ್ಯಾರಿಟಿ ಫಾರ್ಮುಲಾ ಗ್ಯಾಪ್ ಮಾಡ್ಕೋಬೇಕು ನೀವು. ಸೊ ಇದು ಮೊಲ್ಯಾರಿಟಿ ಫಾರ್ಮುಲಾ ಮತ್ತು ಇದು ಮೊಲ್ಯಾಲಿಟಿ ಫಾರ್ಮುಲಾ. ಮತ್ತು ಮೊಲ್ಯಾರಿಟಿನಲ್ಲಿ ಏನು ಗ್ಯಾಪ್ ಮಾಡ್ಕೊಳ್ರಿ, ಮೊಲ್ಯಾರಿಟಿ ಇದೆಯಲ್ಲ, ಮೊಲ್ಯಾಲಿಟಿ, ದಿಸ್ ಈಸ್ ಮೊಲ್ಯಾಲಿಟಿ ಈಸ್ ಇಂಡಿಪೆಂಡೆಂಟ್ ಆನ್ ಟೆಂಪರೇಚರ್. ಮೊಲ್ಯಾಲಿಟಿ ಇದೆಯಲ್ಲ ಅದು ಇಂಡಿಪೆಂಡೆಂಟ್ ಆನ್ ಟೆಂಪರೇಚರ್, ಇದು ಮೊಲ್ಯಾಲಿಟಿ. ಮತ್ತು ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ನ ಫಾರ್ಮುಲಾ ಗ್ಯಾಪ್ನ ಇಟ್ಕೊಳ್ರಿ, ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ವೆಂಟ್ ಫಾರ್ಮುಲಾ ಗ್ಯಾಪ್ನ ಇಟ್ಕೊಳ್ರಿ. ಮತ್ತು ಸಲ್ಯೂಟ್ ಸಾಲ್ವೆಂಟ್ ಮೋಲ್ ಫ್ರ್ಯಾಕ್ಷನ್ನ ನಾವು ಆ್ಯಡ್ ಮಾಡಿದಾಗ, ಸಮ್ ಮಾಡಿದಾಗ ನಮಗೆ 1 ಬರಬೇಕು. PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸಲ್ಯೂಟ್ಸ್ ಟ್ರೇಸರ್ ಅಮೌಂಟಲ್ಲಿದ್ದಾಗ, ತುಂಬ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಪಲ್ಯೂಟೆಂಟ್ಸ್, ನೀರಲ್ಲಿ ಮತ್ತು ಗಾಳಿನಲ್ಲಿ ಇರುವಂತಹ ಪಲ್ಯೂಟೆಂಟ್ಸ್ನ ನಾವು ಪಾರ್ಟ್ಸ್ ಪರ್ ಮಿಲಿಯನ್ ಯೂನಿಟಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಈ ಚಾಪ್ಟರ್ಲಿ ನ್ಯೂಮರಿಕಲ್ಸ್ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಇಲ್ಲಿ ಒಂದು ನ್ಯೂಮರಿಕಲ್ ಇದೆ ಬೇಸ್ಡ್ ಆನ್ ಮೋಲ್ ಫ್ರ್ಯಾಕ್ಷನ್. ಈ ನ್ಯೂಮರಿಕಲ್ನ ನೋಡ್ಕೊಂಡ್ರೆ ಸ್ವಲ್ಪ ಕೇಳ್ತಾರೆ ಎಕ್ಸಾಮಲ್ಲಿ. ಇಲ್ಲಿ ನಾವು ಮೋಲ್ ಫ್ರ್ಯಾಕ್ಷನ್ ರಿಲೇಟೆಡ್ ಆಗಿ ಇರುವಂತಹ ಕ್ವಶನ್ ಇದು. ಸೊ ಫಸ್ಟ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಗ್ಯಾಪ್ನ ಕೊಡ್ರಿ, ಮಾಸ್ ಬೈ ಮೋಲಾರ್ ಮಾಸ್. ಸೊ ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಫಾರ್ಮುಲಾ ಮಾಸ್ ಬೈ ಮೋಲಾರ್ ಮಾಸ್. ಆಮೇಲೆ ಮೋಲ್ ಫ್ರ್ಯಾಕ್ಷನ್ ಫಾರ್ಮುಲಾ ಬಳಸ್ಕೊಂಡು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಾದಮೇಲೆ ಇನ್ನೂ ಯಾವುದಪ್ಪ ಅಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ. ಸೊ ಈ 4 ಫ್ಯಾಕ್ಟರ್ಸ್ ಇದೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸಾಲ್ಯುಬಿಲಿಟಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ದಟ್ ಡಿಸೈಡ್ಸ್ ದ ಸಾಲ್ಯುಬಿಲಿಟಿ ಆಫ್ ಸಲ್ಯೂಟ್ ಇನ್ ಎ ಸಾಲ್ಯುಬಿಲಿಟಿ ಯಾವುದಪ್ಪ ಅಂದರೆ ಲೈಕ್ ಡಿಸಾಲ್ವ್ಸ್ ಲೈಕ್. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಹೆನ್ರೀಸ್ ಲಾ ಇದೆಯಲ್ಲ, ಹೆನ್ರೀಸ್ ಲಾ ಸ್ಟೇಟ್ಮೆಂಟ್, ಹೆನ್ರೀಸ್ ಲಾ ಫಾರ್ಮುಲಾ ಮತ್ತು ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ KH ಇದೆಯಲ್ಲ, ಅದ್ರ ಸಿಗ್ನಿಫಿಕೆನ್ಸ್ ಕೇಳ್ತಾರೆ. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ KHನ ಸಿಗ್ನಿಫಿಕೆನ್ಸ್ ಏನು, ಹೈಯರ್ ದ KH ವ್ಯಾಲ್ಯೂ ಲೆಸ್ಸರ್ ದ ಸಾಲ್ಯುಬಿಲಿಟಿ, ಇದು ತುಂಬ ಇಂಪಾರ್ಟೆಂಟ್. ಹೆನ್ರೀಸ್ ಲಾ ಫಾರ್ಮುಲಾ ಮತ್ತು ಅಪ್ಲಿಕೇಶನ್ಸ್. ಅದ್ರ ಜೊತೆಗೆ ರೌಲ್ಸ್ ಲಾ ಮತ್ತು ರೌಲ್ಸ್ ಲಾ ಫಾರ್ಮುಲಾ ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ರೌಲ್ಸ್ ಲಾ ಸ್ಟೇಟ್ಮೆಂಟ್ ಮತ್ತು ಅದ್ರ ಫಾರ್ಮುಲಾ ಕೂಡ ಇಂಪಾರ್ಟೆಂಟ್. ಮತ್ತು ಇನ್ನು 2 ಮಾರ್ಕ್ಸ್ಗೆ ನೋಡೋದಾದರೆ ನೀವು ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ನ ಡಿಫ್ರೆನ್ಸಸ್. ಸೊ ಇದು ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ನ ಡಿಫ್ರೆನ್ಸಸ್. ಅದ್ರ ಬಿಟ್ಟರೆ ಇನ್ನೊಂದು ಡಿಫ್ರೆನ್ಸ್ ಇದೆ, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ಸ್, ಇದು ಕೂಡ ಇಂಪಾರ್ಟೆಂಟ್. 2 ಡಿಫ್ರೆನ್ಸಸ್ ನೋಡ್ಕೊಳ್ರಿ. ಅದಾದಮೇಲೆ ಅಜಿಯೋಟ್ರೋಪ್ಸ್ನ ಡೆಫಿನೇಷನ್ ಮತ್ತು 2 ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಇದೆ ಮತ್ತು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಇದೆ. ಅದರ ಜೊತೆಗೆ ಎಕ್ಸಾಂಪಲ್ಸು ಇದೆ, ತುಂಬ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಗೊತ್ತಿದೆ ನಿಮಗೆ. ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಬಟ್ ನಾಟ್ ಆನ್ ದ ನೇಚರ್. ಡೀಟೇಲ್ ಆಗಿ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ನಾನು ಮಾಡಿದ್ದೀನಿ, ಅದು ಕೂಡ ನೀವು ವಿಡಿಯೋ ಹೋಗಿ ನೋಡ್ಬೋದು. 4 ಕಾಲಿಗೇಟಿವ್ಸ್ ಪ್ರಾಪರ್ಟೀಸ್ ಇದೆ. ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ನ್ಯೂಮರಿಕಲ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ನೋಡಿ, ಇಲ್ಲಿ ಒಂದೊಂದು ಕಾಲಿಗೇಟಿವ್ ಪ್ರಾಪರ್ಟಿ ಬೇಸಿಸ್ ಮೇಲೆ ಒಂದೊಂದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ಇಲ್ಲಿ ಕೊಟ್ಟಿದ್ದೀನಿ. ಈ ಫಸ್ಟ್ ನ್ಯೂಮರಿಕಲ್ ಬಂದು ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಈ ಫಾರ್ಮುಲಾ ಗ್ಯಾಪ್ನ ಕೊಡ್ರಿ. ಈ ಫಾರ್ಮುಲಾ ಬಳಸ್ಕೊಂಡು ನೀವು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಗ್ಯಾಪ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. WB ಅಂದರೆ ಮಾಸ್ ಆಫ್ ಸಲ್ಯೂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ 0.5 ಗ್ರಾಮ್ ಇದೆ ಮತ್ತು 39 ಗ್ರಾಮ್ ಇದೆ. ಕಡಿಮೆ ಇರೋದು ಮಾಸ್ ಆಫ್ ಸಲ್ಯೂಟ್ WB ಮತ್ತು ಜಾಸ್ತಿ ಇರೋದು ಮಾಸ್ ಆಫ್ ಸಾಲ್ವೆಂಟ್ WA. ಅದ್ರ ಜೊತೆಗೆ 2 ಪ್ರೆಷರ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಒಂದು 0.850 ಬಾರ್, ಇದು ಪ್ಯೂರ್ ಸಾಲ್ವೆಂಟ್ನ ವೇಪರ್ ಪ್ರೆಷರ್. 0.5 ಗ್ರಾಮ್ ಸಲ್ಯೂಟ್ ಡಿಸಾಲ್ವ್ ಮಾಡಿದ್ಮೇಲೆ ವೇಪರ್ ಪ್ರೆಷರ್ ಕಡಿಮೆ ಆಗಿದೆ ನೋಡ್ರಿ, ಇದು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ PA ಇದು. ಸೊ ಮತ್ತು ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ ಇಲ್ಲಿ 78 ಗ್ರಾಮ್ಸ್ ಪರ್ ಮೋಲ್. ಇದನ್ನು ಹಾಕ್ಕೊಂಡು ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಡೀಟೈಲಾಗಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಇದೆಲ್ಲ ಡೀಟೇಲಾಗಿ ವಿಡಿಯೋ ಮಾಡಿದ್ದೀರಿ, ಇದನ್ನು ನೋಡ್ಬೋದು ನೀವು. ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಇರೋದಿಲ್ಲಿ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಇಬ್ಲಿಯೋಸ್ಕೋಪಿ. ಇಲ್ಲಿ ಕೂಡ ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿಕೊಂಡು ಕೊಟ್ಟಿರೋ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಥರ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಬಂದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ನ ಫಾರ್ಮುಲಾ ಇದು. ಇದನ್ನು ಈ ಫಾರ್ಮುಲಾ ಕೂಡ ಇಂಪಾರ್ಟೆಂಟ್.
ಲಾಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಬಂದು ಆಸ್ಮಾಟಿಕ್ ಪ್ರೆಷರ್ ಪೈ ಫಾರ್ಮುಲಾ ಇದು. ಸೊ ಈ ಫಾರ್ಮುಲಾ ನ್ಯೂಮರಿಕಲ್ಸ್ ಕೇಳ್ತಾರೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದ್ರ ಜೊತೆಗೆ ಈ ಚಾಪ್ಟ್ರಲ್ಲಿ ರಿವರ್ಸ್ ಆಸ್ಮಾಸಿಸ್ ಡೆಫಿನೇಷನ್ ಕೇಳ್ತಾರೆ, ಮತ್ತು ಈ ರಿವರ್ಸ್ ಆಸ್ಮಾಸಿಸಲ್ಲಿ ಸಿಗ್ನಿಫಿಕೆನ್ಸ್ ಏನು, ಅಪ್ಲಿಕೇಶನ್ ಏನು, ಮತ್ತು ಯೂಸ್ ಮಾಡುವಂತಹ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯಾವುದು ಅಂತ 3 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಬಂದು ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ಬಗ್ಗೆ ಕೇಳ್ತಾರೆ. ಡಿಸೋಸಿಯೇಷನ್ ಆದರೆ ವ್ಯಾಲ್ಯೂ ಎಷ್ಟು, ಅಸೋಸಿಯೇಷನ್ ಆದರೆ ವ್ಯಾಲ್ಯೂ ಎಷ್ಟು ಅಂತ ಸ್ವಲ್ಪ ಒಂದು ಎಕ್ಸಾಂಪಲ್ಲು ಕೊಟ್ಟಿದ್ದೀನಿ, ಇದನ್ನು ಚೆನ್ನಾಗಿ ನೋಡ್ಕೊಳ್ರಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ಸ್. ಇಲ್ಲಿ ನೋಡ್ರಿ, ಅಲಿಲಿಕ್ ಹ್ಯಾಲೈಡ್, ವಿನೈಲಿಕ್ ಹ್ಯಾಲೈಡ್ ಮತ್ತು ವಿಸಿನಲ್ ಹ್ಯಾಲೈಡ್, ಜಮೈನಲ್ ಹ್ಯಾಲೈಡ್, ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ಎಕ್ಸಾಮಲ್ಲಿ, ತುಂಬ ಇಂಪಾರ್ಟೆಂಟ್. MCQs ಎಸ್ಪೆಷಲಿ MCQs ಕೇಳ್ತಾರೆ. 2 ಮಾರ್ಕ್ಸ್ಗೆ ನೇಚರ್ ಆಫ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಕೇಳ್ತಾರೆ, ಇಲ್ಲಿ ನಾನು ಬರೆದಿದ್ದೀನಿ, ಇದನ್ನು ನೋಡ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ಡೀಟೇಲ್ ಆಗಿ ಈ ಚಾಪ್ಟರ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಹೋಗಿ ವಿಡಿಯೋ ನೋಡ್ಬೋದು. ಮತ್ತು ಡಾರ್ಸನ್ಸ್ ಪ್ರೋಸೆಸ್, ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಎಸ್ಪೆಷಲಿ ಆಲ್ಕೈಲ್ ಕ್ಲೋರೈಡ್ ಬೈ ಡಾರ್ಸನ್ಸ್ ಪ್ರೋಸೆಸ್. ಇಲ್ಲಿ ಥಯೋನಿಲ್ ಕ್ಲೋರೈಡಿಂದ ಮತ್ತು ಆಲ್ಕೋಹಾಲಿಂದ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೇಳ್ತಾರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು 2 ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಇದೆ, ಫಿನ್ಕ್ಲಿನ್ಸ್ಟನ್ ಮತ್ತು ಸಾಟ್ಸ್. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. 2 ಟೈಪ್ಸ್ ಆಫ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಇದೆ, ಫಿನ್ಕ್ಲಿನ್ಸ್ಟನ್ ರಿಯಾಕ್ಷನ್ ಮತ್ತು ಸ್ವಾಟ್ಸ್ ರಿಯಾಕ್ಷನ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ರಸಮಿಕ್ ಮಿಕ್ಸರ್ ಡೆಫಿನೇಷನ್ ಕೇಳ್ತಾರೆ, ಈಸಿಯಾಗಿದೆ. ಮತ್ತು ಯಾಕಿದು ಆಪ್ಟಿಕಲಿ ಇನ್ಯಾಕ್ಟಿವ್, ಇದು ಕೂಡ ಗ್ಯಾಪ್ನ ಇಟ್ಕೋಬೇಕು. ಅದ್ರ ಜೊತೆಗೆ ಪೊಲಾರಿಮೀಟರ್, ಸ್ಟೀರಿಯೋ ಸೆಂಟರ್, ರಸಮೈಸೇಷನ್, ಈ ಡೆಫಿನೇಷನ್ಸು ಕೂಡ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇನ್ನೊಂದು 1 ಮಾರ್ಕ್ನ ಡೆಫಿನೇಷನ್ ಎನಾನ್ಶಿಯಮರ್, ಅದು ಕೂಡ ಕೇಳ್ತಾರೆ, ಎನಾನ್ಶಿಯಮರ್ ಡೆಫಿನೇಷನ್. ಮತ್ತು ಕಂಪಲ್ಸರಿಯಾಗಿ ಕೇಳುವಂತಹ ಟಾಪಿಕ್ ಈ ಚಾಪ್ಟರಿಂದ SN1 ಮೆಕ್ಯಾನಿಸಮ್ ಮತ್ತು SN2 ಮೆಕ್ಯಾನಿಸಮ್. SN1 ಮೆಕ್ಯಾನಿಸಮ್ ಇದೆ, ಇಲ್ಲಿ 2 ಸ್ಟೆಪ್ ಇದೆ, ದಿಸ್ ಫಸ್ಟ್ ಸ್ಟೆಪ್ ಮತ್ತು ಇದು ಸೆಕೆಂಡ್ ಸ್ಟೆಪ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. SN1 ಮೆಕ್ಯಾನಿಸಮ್ನ 2 ಸ್ಟೆಪ್ ಇದೆ, ಅದ್ರ ಬಿಟ್ಟು ಮತ್ತು SN2 ಮೆಕ್ಯಾನಿಸಮು ಕೇಳ್ತಾರೆ. SN2 ಮೆಕ್ಯಾನಿಸಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆರ್ಡರು ಬರೆದಿದ್ದೀನಿ. ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಡೆಫಿನೇಷನ್ ಮತ್ತು ಜನರಲ್ ಫಾರ್ಮುಲಾ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಜನರಲ್ ಫಾರ್ಮುಲಾ ಇದೆ RmGx. ಅದ್ರ ಜೊತೆಗೆ ಫಾಸ್ಜಿನ್ನ ಕೆಮಿಕಲ್ ನೇಮ್ ಕಾರ್ಬೋನಿಲ್ ಕಾಂಪೌಂಡ್ ಫಾರ್ಮುಲಾ ಇದೆ, ಹೇಗಿದು ಪ್ರೊಡ್ಯೂಸ್ ಆಗುತ್ತೆ ಇದು ಕೂಡ ಹೇಳಿದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಹ್ಯಾಲೋ ಅರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ರೀಸನ್ಸ್ ಬರೀಬೇಕು, ಇಲ್ಲಿ ರೀಸನ್ಸು ಇದೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಚಾಪ್ಟರಿಂದ ಕೇಳೋದು ವರ್ಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಇದೆ, 2ರಲ್ಲಿ ಒಂದು ಕೇಳ್ತಾರೆ. ಮತ್ತು ಫ್ರಿಯಾನ್ಸ್ನ ಡೆಫಿನೇಷನ್ ಕೇಳ್ತಾರೆ, ಮತ್ತು ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಕೇಳ್ತಾರೆ, ಅದ್ರ ಬಗ್ಗೆ ಡೆಫಿನೇಷನ್. ಮತ್ತು SN1 SN2 ಡಿಫ್ರೆನ್ಸಸ್, ಈಸಿಯಾಗಿರುವಂತಹ 2 ಡಿಫ್ರೆನ್ಸಸ್ ಗ್ಯಾಪ್ನ ಕೊಂಡ್ರು ಸಾಕು ನೀವು. ಮತ್ತು ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಈ ಚಾಪ್ಟರಿಂದ ಝೆಡ್ಜಾಪ್ಸೂಲ್ ಅಥವಾ ಬೀಟಾ ಎಲಿಮಿನೇಷನ್ ಅಥವಾ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್, ಇದು ಕೂಡ ತುಂಬ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳ್ತಾರೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ D and F ಬ್ಲಾಕ್ ಕೇಳ್ತಾರೆ. ಇದರಲ್ಲಿ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಪ್ರಿಪ್ರೇಷನ್ 3 ಸ್ಟೆಪ್ಸ್ ಇದೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಈ 3 ಸ್ಟೆಪ್ಸ್ಗೆ 3 ಮಾರ್ಕ್ಸ್ ಕೇಳ್ತಾರೆ. ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಪ್ರಿಪ್ರೇಷನ್ ಅಥವಾ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್, 2ರಲ್ಲಿ ಒಂದು ಕೇಳ್ತಾರೆ. ಸೊ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆದಮೇಲೆ ಈ ಸ್ಟ್ರಕ್ಚರ್ಸ್ ಇದೆ ಕೇಳ್ತಾರೆ, ಕ್ರೋಮೇಟ್, ಡೈಕ್ರೋಮೇಟ್ ಮತ್ತು ಮ್ಯಾಂಗನೇಟ್ ಮತ್ತು ಪರ್ಮಾಂಗನೇಟ್ ಸ್ಟ್ರಕ್ಚರ್ಸ್ ಕೇಳ್ತಾರೆ. ಅದಾದಮೇಲೆ ಇನ್ನೊಂದು 3 ಮಾರ್ಕ್ಸ್ಗೆ ಕೇಳುವಂತಹ ಪ್ರಿಪ್ರೇಷನ್ಸ್ ಇಲ್ಲಿ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಪ್ರಿಪ್ರೇಷನ್ಸ್ ಕೂಡ 3 ಮಾರ್ಕ್ಸ್ಗೆ ಕೇಳ್ತಾರೆ. ಅದರ ಜೊತೆಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕೆಟಲಿಟಿಕ್ ಆಕ್ಟಿವಿಟಿ, ಈ ರೀಸನ್ಸ್ ಕೇಳ್ತಾರೆ, ಗ್ಯಾಪ್ನ ಕೊಡ್ರಿ. ಮಿಸ್ ಮೆಟಲ್ ಕಂಪೋಸಿಷನ್ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಮಿಸ್ ಮೆಟಲ್ ಕಂಪೋಸಿಷನ್. ಮತ್ತು ಸ್ಪಿನ್ ಓನ್ಲಿ ಫಾರ್ಮುಲಾ ಬೇಸಿಸ್ ಮೇಲೆ ಸ್ವಲ್ಪ ನ್ಯೂಮರಿಕಲ್ಸ್ ಕೇಳ್ತಾರೆ, ಮ್ಯಾಗ್ನೆಟಿಕ್ ಮೂಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ, ಅದು ಗ್ಯಾಪ್ನ ಕೊಡ್ರಿ. ಮತ್ತು ಗ್ಯಾಪ್ನ ಇರಲಿ ಸ್ಕ್ಯಾಂಡಿಯಮ್ ಆ್ಯನ್ ಮತ್ತು ಜಿಂಕ್ ಅಯಾನ್ ಕಲರ್ಲೆಸ್, ಯಾಕಂದರೆ ಇವರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲ್ಲ. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಇನ್ನೊಂದು 3 ಮಾರ್ಕ್ಸ್ನ ಕ್ವಶನ್ ಯಾವುದಪ್ಪ ಅಂದರೆ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ನ ಡೆಫಿನೇಷನ್, ಲ್ಯಾಂಥನೈಟ್ ಕಾಂಟ್ರಾಕ್ಷನ್ನ ಕಾಸ್ ಮತ್ತು ಕಾನ್ಸಿಕ್ವೆನ್ಸಸ್, ಇದು ಕೂಡ 3 ಮಾರ್ಕ್ಸ್ಗೆ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್, ಈಸಿಯಾಗಿದೆ, ಯು ಕ್ಯಾನ್ ಲರ್ನ್ ಈಸಿಲಿ. ಮತ್ತು ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಕಲರ್ಡ್ ಇರೋಕ್ಕೆ ರೀಸನ್ಸ್ ಯಾವುದು, ಮತ್ತು ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಕಾಂಪ್ಲೆಕ್ಸಸ್ ಫಾರ್ಮ್ ಮಾಡುತ್ತೆ, ಅದಕ್ಕೆ ರೀಸನ್ ಏನು ಅಂತ ಕೇಳ್ತಾರೆ. 2 ರೀಸನ್ಸ್ ಗ್ಯಾಪ್ನ ಕೊಡ್ರಿ. ದೆನ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಈಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ನ ಡೆಫಿನೇಷನ್, ಎಕ್ಸಾಂಪಲ್, ಮತ್ತು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ನ ಪ್ರಾಪರ್ಟೀಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್.
ನೆಕ್ಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲಾಯ್ಸ್ ಫಾರ್ಮ್ ಮಾಡ್ತವೆ, ಅದಕ್ಕೆ ರೀಸನ್ ಏನು ಅಂತ ಕೇಳ್ತಾರೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಬ್ರಾಸ್ ಮತ್ತು ಬ್ರಾನ್ಸ್ ಬಗ್ಗೆ ಕಂಪೋಸಿಷನ್ ಜ್ಞಾಪನ ಕೊಡ್ರಿ. ಇಲ್ಲಿ ಕೆಲವೊಂದು 1 ಮಾರ್ಕಿಗೆ ಕೇಳುವಂತಹ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದೆ. ಸೊ ಈ 3 ಚಾಪ್ಟರ್ಸ್ನಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ನೋಟ್ಸ್ನ ನಾನು ಸಿಂಪಲಾಗಿ ಪ್ರೊವೈಡ್ ಮಾಡಿದ್ದೀನಿ. ಐ ಹೋಪ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು.